ಒಂದು ಮರವು ತನ್ನ ಮೇಲೆ ಯಾರಾದರೂ ಕಲ್ಲು ತೂರಿದರೂ ಎಂದು ಹಣ್ಣು ನೀಡುವುದನ್ನು ನಿಲ್ಲಿಸುವುದಿಲ್ಲ. ಹಾಗೆಯೇ ಒಬ್ಬ ಪ್ರಭುವಿನ ಅನುಯಾಯಿ ತನಗೆ ಯಾರಾದರೂ ನೋವುಂಟು ಮಾಡಿದರೂ ಎಂದು ಪ್ರೀತಿ ನೀಡುವುದನ್ನು ನಿಲ್ಲಿಸಬಾರದು, ಕ್ಷಮಿಸುವುದನ್ನು ನಿಲ್ಲಿಸಬಾರದು. ಪ್ರಿಯರೇ, ಒಂದು ಮರವನ್ನು ನೋಡಿ, ಯಾರೋ ಅದರ ಮೇಲೆ ಕಲ್ಲು ತೂರಬಹುದು, ಅದರ ಕೊಂಬೆಗಳನ್ನು ಮುರಿಯಬಹುದು ಅಥವಾ ಅದಕ್ಕೆ ನೋವುಂಟು ಮಾಡಬಹುದು. ಆದರೆ ಮರವೇನು ಮಾಡುತ್ತದೆ? ಅದು ಇಂತಹ ಸಂದರ್ಭದಲ್ಲೂ ಹಣ್ಣುಗಳನ್ನು ನೀಡುತ್ತದೆ. ಅದು ಇಂತಹ ಸಂದರ್ಭದಲ್ಲೂ ನೆರಳನ್ನು ನೀಡುತ್ತದೆ. ಮರವು ಎಂದಿಗೂ ನೀನು ನನ್ನ ಕೊಂಬೆಗಳನ್ನು ಮುರಿದೆ, ಕಲ್ಲು ಹೊಡೆದೆ, ಆದ್ದರಿಂದ ನಾನು ಇನ್ನು ಮುಂದೆ ನಿನಗೆ ಏನನ್ನು ಕೊಡುವುದಿಲ್ಲ ಎಂದು ಹೇಳುವುದಿಲ್ಲ. ಅದೇ ಪ್ರಭುವಿನ ಅನುಯಾಯಿಯ ಹೃದಯ. ಯಾರಾದರೂ ನಿಮಗೆ ದ್ವೇಷವನ್ನು ಕೊಟ್ಟರೆ ಅವರಿಗೆ ಪ್ರೀತಿಯನ್ನು ಕೊಡಬೇಕು. ಯಾರಾದರೂ ನಿಮಗೆ ಅವಮಾನವನ್ನು ಮಾಡಿದರೆ ಅವರಿಗೆ ದಯೆಯನ್ನು ತೋರಿಸಬೇಕು. ಯಾರಾದರೂ ನಿಮಗೆ ಗಾಯವನ್ನು ಉಂಟು ಮಾಡಿದರೆ ಅವರನ್ನು ಕ್ಷಮಿಸಬೇಕು. ಕ್ಷಮಿಸುವುದು ಎಂದರೆ ಅವರು ಮಾಡಿದ್ದು ಸರಿ ಎಂದರ್ಥವಲ್ಲ. ಬದಲಿಗೆ ಅವರ ತಪ್ಪಾದ ನಡತೆಗಳು ನೀವು ಎಂಥ ವ್ಯಕ್ತಿಯಾಗಬೇಕು ಎಂಬುದನ್ನು ನಿರ್ಧರಿಸುವುದಿಲ್ಲ, ನಿಮ್ಮನ್ನು ಬದಲಾಯಿಸುವುದಿಲ್ಲ, ನಿಮ್ಮ ಒಳ್ಳೆತನವನ್ನು ಬದಲಾಯಿಸುವುದಿಲ್ಲ ಎಂದರ್ಥ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪೇತ್ರನು ಪ್ರಭು ಯೇಸು ಕ್ರಿಸ್ತರ ಬಳಿ ಬಂದು, ಪ್ರಭುವೇ, ನನ್ನ ವಿರುದ್ಧ ಪಾಪ ಮಾಡಿದರೆ, ನಾನು ತಪ್ಪು ಮಾಡಿದರೆ ಎಷ್ಟು ಬಾರಿ ಕ್ಷಮಿಸಬೇಕು ಎಂದು, 7 ಬಾರಿಯೋ ಎಂದು ಕೇಳುತ್ತಾನೆ. ಆತ ತಿಳಿದುಕೊಂಡ ಅದೇ ಹೆಚ್ಚಾದ ಸಂಖ್ಯೆ ಎಂದು. ಆದರೆ ಪ್ರಭು ಹೇಳುತ್ತಾರೆ, ಎಣಿಸಲಾಗದಷ್ಟು ಬಾರಿ, 70 ಬಾರಿ ಎಂದು ಉತ್ತರಿಸುತ್ತಾರೆ. ಯೇಸು ನಮ್ಮನ್ನು ಕ್ಷಮೆಯನ್ನು ಎಣಿಸಲು ಹೇಳುತ್ತಿಲ್ಲ, ಅವರು ನಮ್ಮನ್ನು ಎಣಿಸುವುದನ್ನು ನಿಲ್ಲಿಸಲು ಹೇಳುತ್ತಿದ್ದಾರೆ. ಕ್ಷಮಿಸಿ, 7 ಬಾರಿ ಅಷ್ಟೇ ಅಲ್ಲ, ಎಣಿಕೆ ಇಲ್ಲದೆ ಕ್ಷಮಿಸಿ. ಏಕೆಂದರೆ ನಮ್ಮನ್ನು ಯಾವುದೇ ಎಣಿಕೆ ಇಲ್ಲದೆ ದೇವರು ಕ್ಷಮಿಸಿದ್ದಾರೆ. ಆಮೇನ್.